ನೋಡ್ರಿ ಬ್ಯಾಕ್ ಸೈಡ್ ಇದು ಜಹಾಜ್ ಇದ್ದು ಎಷ್ಟು ಸ್ಪೀಡಾಗಿ ಅಲೆಗಳು ನಡೆದ ನೋಡ್ರಿ. ಏಟಿಲ್ಲ ಅಂದ್ರೆ ಒಂದು 10-15 ಕಿಲೋಮೀಟರ್. ಈಗ ನಾವು ಹಜಾರೆ ಫೋರ್ಟಿಗೆ ಬಂದಿದ್ದೆವು. ಜಸ್ಟ್ ಈಗ ಬಂದು ಸೊ ನಮ್ಮ ಕರ್ನಾಟಕದವ್ರು ಕಾಕ ಸಿಕ್ಕ್ಯಾರ ಗುಲ್ಬದವ್ರು ಅಂಥೇಳಿ. ಸೊ ಎಲ್ಲಿ ಹೋದ್ರು ಭೀ ನಮ್ಮ ಕರ್ನಾಟಕದವ್ರು ಕನ್ನಡಿಗರು ಎಲ್ಲಿ ಭೀ ಫುಲ್ ಹರರಿ. ಯಾಷ್ಟು ರೋಡ್ ರೇಟಿದಾಗ ಓಟ್ ಮಾಡಿದೆವು ನೋಡ್ರಿ. ನಮ್ಮ ಗಾಡಿ ಇಲ್ಲದ. ಸೊ ನಮ್ಮ ಗಾಡಿಗೆ ಬಿಟ್ಟು ಸೊ ನಮ್ಮ ಮ್ಯಾಲು ನಮ್ಮ ಬೈಕ್ ಇಲ್ಲೇ ಇರ್ತದೆ. ನಾನು ನಡೆದೆ ಮ್ಯಾಲು ಹೋಗಿ ಫಸ್ಟ್ ಕ್ಲಾಸ್ ಕುಂತು ಇವ್ರದ್ದು ನಜಾರ ಮಜಾ ತಗೊಳ್ತದು. ನಮಸ್ಕಾರ ರೀ ಎಲ್ರಿಗೆ. ಜೈ ಶ್ರೀರಾಮ್, ಹರ ಹರ ಮಹಾದೇವ್. ನಾ ಎಲ್ಲಿದ್ದ ಅಂದ್ರೆ ಇವತ್ತು ತ್ರಿಂಬೇಕೇಶ್ವರದಾಗಿದ್ದ. 2 ದಿನ ತ್ರಿಂಬೇಕೇಶ್ವರದಾಗಿದ್ದ. ಸೊ ಇಲ್ಲಿಂದ ಈಗ ಗುಜರಾತ್ ಹೋಗೋದದ. ಸೊ ಗುಜರಾತ್ ಹೋಗಿ ಅಲ್ಲಿಂದ ಸೋಮನಾಥ್ ಹೋಗ್ಬೇಕು. ಫಸ್ಟ್ ಸೂರತ್, ಅಲ್ಲಿಂದ ಸೋಮನಾಥ್ ಹೋಗಬೇಕು. ಸೋಮನಾಥ್ ದೇವಸ್ಥಾನ ದರ್ಶನ ಮಾಡಿಸ್ದೆ. ಅಲ್ಲಿವರೆಗೆ ನೋಡ್ತಾ ಇರ್ರಿ. ಹಾಗೂ ನಮ್ಮ ಗಾಡಿ ನೋಡ್ರಿ ಎಲ್ಲ ಪ್ಯಾಕ್ ಮಾಡಿ ಲಗೇಜ್ ಆಗ್ಯದ. ಸೊ ನಾವು ತ್ರಿಂಬೇಕೇಶ್ವರದಾಗ ಎಲ್ಲಿ ಉಳ್ಕೊಂಡಿದ್ದೆ ಅಂತಂದ್ರೆ ಶ್ರೀ ಪರಮ ಪೂಜ್ಯ ಸ್ವಾಮಿ ಗಗನಗಿರಿ ಮಹಾರಾಜ್ ಅಂಥೇಳಿ ಅವರದೊಂದು ಆಶ್ರಮ ಅದ. ಸೊ ಅಲ್ಲಿ ಉಳ್ಕೊಂಡಿದ್ದೆವು. ಅಲ್ಲಿವರೆಗೆ ಮುಂದಿನ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಟಾಟಾ ಬೈ ಬಾಯ್, ನಮಸ್ಕಾರಗಳು. ನಮಸ್ಕಾರ ರೀ ಎಲ್ಲರಿಗೆ. ಈಗ 100 ಕಿಲೋಮೀಟ್ರ್ ಕ್ರಾಸ್ ಮಾಡಿ ಬಂದು ಇಲ್ಲಂದ್ರೆ ನನ್ನ ಬೂಟೆಲ್ಲ ಫುಲ್ ಹಸಿಯಾಗಿವು. ಸೇರ್ಕೊಂಡು ಬೂಟು ಮತ್ತು ಎಲ್ಲ ಗಾಡಿ ಕಟ್ಟಿದೆ. ಕಳೆದಿ ಭಾಳ ಅಂದ್ರೆ ಭಾಳ. ಇಷ್ಟು ರೋಡ್ ಮಾತ್ರ ಭಾಳ ನಂಬರೇಕದ. ಸ್ವಲ್ಪ ಘಾಟ್ ಸೆಕ್ಷನ್ ಇತ್ತು. ಮತ್ತು ಆಮೇಲೆ ಇಷ್ಟು ಘಾಟ್ ಸೆಕ್ಷನ್ದು 100 ಕಿಲೋಮೀಟ್ರ್ ಬಂದು ಅಂದ್ರೆ ಗ್ರೇಟ್ ಅನ್ಬೇಕು. ನಮ್ಮ ಗಾಡಿನೂ ಎಲ್ಲಿ ಕೈ ಕೊಟ್ಟಿಲ್ಲ. ಸೊ ಗಾಡಿ ಮಾತ್ರ ಏನು ರೀ ಮಾದಿಂದ ಎಲ್ಲ ಮಾದೇವನ್ ಕೃಪ. ಇಲ್ಲಿಂದ ನಾಷ್ಟ ಮಾಡ್ಕೋರಿ ಮತ್ತು ಇಲ್ಲಿಂದ ಬಿಡ್ರಿ. ಈಗ ಎಲ್ಲಿ ಬಂದಿದೆ ಅಂತಂದ್ರೆ ಜಸ್ಟ್ ನೋಡ್ರಿ ಇನ್ನೊಂದು 150 ಕಿಲೋಮೀಟ್ರ್ ಇಲ್ಲಿಂದ ಡೆಸ್ಟಿನೇಷನು ಹಜಾರಿ ಅಂಥೇಳಿ. ಭಾಳ ಅಂದ್ರೆ ಭಾಳ ಮಾಡಿದ. ಸ್ವಲ್ಪ ಥೋಡೆ ವೇಟ್ ಮಾಡಿದೆವು, ತಿಂದಿರ್ಲತ್ತಿದ್ದೆವು ನೋಡ್ರಿ. ಜರ ಬರಿಬಿಲ್ಲ ಭಾಳ ಈಗ ಮತ್ತೆ ಇಲ್ಲಿಂದ ಪಯಣ ಸ್ಟಾರ್ಟ್ ಮಾಡ್ರಿ. ನಮಸ್ಕಾರ ಎಲ್ಲರಿಗೆ. ನಾ ಎಲ್ಲದು ನೋಡ್ರಿ ಗುಜರಾತ್ ಎಂಟ್ರಿ ಸೂರತ್. ಇಲ್ಲಿ 80 ಕಿಲೋಮೀಟ್ರ್ ಅದ. ಬಾಲಾಜಿ ವೇಫರ್ಸ್ ನೀವು ನೋಡಿರ್ಬೇಕು ಎಲ್ಲರು. ಬಾಲಾಜಿ ವೇಫರ್ಸ್ ಕಂಪನಿ ತೋರಿಸ್ತಾವೆ ನಿಮಗೆ. ನಾ ಇಲ್ಲಿಂದ ಹಿಡಿದು ಏನಾರ ಒಂದು 2 ಕಿಲೋಮೀಟ್ರ್ ತಗದು ನೋಡಿದ್ದು ಕಂಪನಿ ಪೂರ ಬಾಲಾಜಿ ವೇಫರ್ಸು. ಸೊ ಒಳಗೆಲ್ಲ ಕಂಟೈನರ್ಗಳು ನಿಂತಾವೆ, ನೀವು ಕಾಣತಿರ್ಬೇಕು ಈ ಕಾರ್ ಬಾಲಾಜಿ ವೇಫರ್ಸ್ ಅಂತೇಳಿ. ಸೊ ಭಾಳ ದೊಡ್ಡ ಕಂಪನಿ ಇದೆ ರೀ ಭೈ, ಲೆಕ್ಕ ಇಲ್ದಷ್ಟು ದೊಡ್ಡ ಕಂಪನಿ ಇದೆ. ಅಲ್ಲಿ ಹಿಡಿದು ನೋಡ್ಕೊತಿದ್ದೆ, ವೀಡಿಯೋ ಮಾಡ್ಕೋಬೇಕಂತ ಮನಸ್ಸಾಯಿತು. ಸೂರತ್ದಾಗೆ ನೋಡ್ರಿ ಮೇನ್ ಇಂಡಸ್ಟ್ರಿ ಬಾಲಾಜಿ ತೋರಿಸಿರೋದು. ಫೈನಲಿ ಗುಜರಾತ್ ಬಲ್ ಬಂದಿದೆ. ಗುಜರಾತಾಗೆ ತಂದೇವ್ರಿ. ಸೊ ಇಲ್ಲಿಂದ ಡೆಸ್ಟಿನೇಷನ್ 70 ಕಿಲೋಮೀಟ್ರ್ ಅದ. ಸೊ ಊಟ ಮಾಡಕಂತಿದೆ. ಊಟ ಸ್ಪೆಷಲ್ ಇಲ್ಲಿಂದ ಹೇಳಿದ ಅಣ್ಣ ಸ್ಪೆಷಲ್ ಊಟ ಕೊಟ್ಟೆ. ಇದು ಏನೋ ಅಂದರು ಬೈ ಕ್ಯಾ ಬೋಲೆ ಯಾವ್ಗೆ ಬೇಸನ್ ಕಿಟ್ಟ ಅಂತೇಳಿ ರೀ. ಇವಾಗ ತುಪ್ಪ ಹಾಕ್ಕೊಟ್ರ. ತುಪ್ಪ ಮತ್ತು ಇದು ಪಲ್ಯ ಏನೋ ಕೊಟ್ರ ಮತ್ತು ಶೇವ್ ಕೊಟ್ರ. ಟೇಸ್ಟ್ ಮಾಡಿರಿ. ಮಸ್ತ್ ನೋಡಿ ಟ್ರೈ ಮಾಡಿ. ನಾನು ಲೈಫ್ದಾಗ ಇವತ್ತು ಜಹಾಜ್ದಾಗ ಇದ್ರೊಳಗೆ ಏರೋಪ್ಲೇನ್ದಾಗ ಹೋಗಿಲ್ಲ. ಫಸ್ಟ್ ಟೈಮ್ ಜಹಾಜ್ದಾಗ ಇಂಥ ದೊಡ್ಡ ಸಮುದ್ರದಾಗ ಹೋಗೋ ಅವಕಾಶ ಸಿಗ್ಲತ್ತದು. ಯಾಕೆ ಮಿಸ್ ಮಾಡ್ತೀವಿ? ಸೊ ನೋಡ್ರಿ ಫೋಟೋ ನಿಮಗೆ ತೋರಿಸ್ತಾನ ನೋಡ್ರಿ. ನಡೆದಾರ ಇದು ಪೋರ್ಟಿನಾಗಿದ್ದಾನೆ ನೋಡ್ಬೋದು. ನಾವು ಈಗ ಬಂದಿದ್ದೇವೆ ಎಲ್ಲಿ ಅಂತಂದ್ರೆ ಹಜಾರೆ ಪೋರ್ಟ್ ರಿಟ್ರೀವ್ ಪೋರ್ಟ್ ಅಂಥೇಳಿ. ಸೊ ಇಲ್ಲಿ ನಮ್ಮ ಗಾಡಿ ಲೋಡ್ ಮಾಡ್ಕೊಂಡು ಇಲ್ಲಿಂದ ಭಾವನಗರ್, ಅಲ್ಲಿಂದ ಸೋಮನಾಥ್. ಸೊ ಇವತ್ತಿನ ದಿನ ಭಾವನಗರದಾಗ ರೆಸ್ಟ್ ಮಾಡಿ ಸೊ ನಾಳೆಗೆ ಸೋಮನಾಥ್ಗೆ ಬಿಡರಿ. ಜಹಾಜ್ ಪೋರ್ಟ್ದಾಗ ರೋಡ್ ರೇಟ್ರಿದಾಗ ಪೋರ್ಟ್ ಮಾಡಿದೆವು ನೋಡ್ರಿ. ನಮ್ಮ ಗಾಡಿ ಇಲ್ಲದ. ಸೊ ನಮ್ಮ ಗಾಡಿಗೆ ಬಿಟ್ಟು ಸೊ ನಮ್ಮ ನಮ್ಮ ಬೈಕ್ ಇಲ್ಲೇ ಇರ್ತದೆ. ನಾನು ನಡೆದೆ ಮ್ಯಾಲು ಹೋಗಿ ಫಸ್ಟ್ ಕ್ಲಾಸ್ ಕುಂತು ಇವ್ರದ್ದು ನಜಾರ ಮಜಾ ತಗೊಂಬರಿ. ಸೊ ನೋಡ್ರಿ ಇಲ್ಲಿ ಹೆಂಗೆ ಕಾಣತ್ತದು. ಫುಲ್ ಸಮುದ್ರದಾಗ ಪೈಲಿ ಬಾರ್ ಕಾಲಿಡ್ಲತ್ತೀನಿ ಭೈ. ಕಾಲಿಟ್ಟೀನಿ ಸಮುದ್ರದಾಗ ಪೈಲಿ ಬಾರ್ ಕಾಲಿಟ್ಟೀನಿ. ಸೊ ನೋಡ್ರಿ ಹೆಂಗಿರ್ತದೆ ಬಾಬಾ ಖತರ್ನಾಕ್ ಹೊರಡು ನಮ್ಮ ಕಡೆ. ಸೊ ಇಲ್ಲಿ ನೋಡ್ಬೋದು ನೀವು ವ್ಯೂ ಹೆಂಗೆ ಕಾಣತ್ತಾರ. ಸಮುದ್ರ ಅಲೆಗಳು. ಫಸ್ಟ್ ಟೈಮ್ ನಾ ಭೀ ಸಮುದ್ರದಾಗ ಜಹಾಜ್ದಾಗ ಕುಂತ ನಡೆದೆ ನೋಡ್ರಿ ಹೆಂಗಿರ್ತದೆ ಹಿಂಗಿದ್ರೆ ಒಳಗೆ. ಸೊ ಅಲ್ಲಿ ನೋಡಿ ವ್ಯೂ ಹೇಳಿ ಭಾರಿ ಮಾಡ್ತದೆ. ಅಲ್ಲೊಂದು ನೋಡಿ ದೊಡ್ಡ ಕಾರ್ಗೋ ಶಿಪ್ ಹೊಂಟ. ಸೊ ಫೈನಲಿ ಮ್ಯಾಲೆ ಬಿಟ್ಟರು. ಬೋಟ್ ಚಾಲು ಆಗ್ಯದ. ಮ್ಯಾಲೆ ಬಿಟ್ರು ಅಣ್ಣರು. ಸೊ ಮ್ಯಾಲೆ ನಡೆದೆವು ಬಂದೆವು ಮ್ಯಾಲೆ ಬೈ. ನೋಡ್ರಿ ಹೆಂಗೆ ಕಾಣತ್ತದು.
ಬರ್ಬೇಕು ಬೈ, ಅದಕ್ಕೆ ಎಕ್ಸೈಟ್ಮೆಂಟ್ ಪುನಃ ಪುನಃ ಸಿಗಲ್ಲ. ಕರೆದಲ್ಲಿ ಹೇಳ್ರಿ, ಒಂದು 10 ಮಿನಿಟ್ಸ್ ಬೋಟ್ ಸ್ಟಾರ್ಟ್ ಆಯ್ತಿಗೆ ನೋಡ್ರಿ ಮ್ಯಾಲು. ಏಪ್ಪ ಎಷ್ಟು ಫಾಸ್ಟ್ ಹೊಡ್ರಿ, ಕಣ್ಣಿಗೆ ಅಲ್ಲಿ ಮುಂದೆ ನೋಡ್ರಿ ಕಣ್ಣಿಗೆ ಚಕ್ಕರ್ ಹೊಂಟವ್ರಿ. ಏನಿದೆ ಇಲ್ಲಿ ವಿಶೇಷತೆ ಅಂಬೋದು ಫುಲ್ ಫೋಟೋ ಇಳಿಸ್ಕೊಂಡ್ರೆ ಹುಷಾರಾಗ್ಯಾರ. ನೋಡ್ರಿ ಬ್ಯಾಕ್ ಸೈಡ್ ಇದು ಜಹಾಜಿದ್ದು ಎಷ್ಟು ಸ್ಪೀಡಾಗಿ ಅಲೆಗಳು ನಡೆದ ನೋಡ್ರಿ. ಏಟಿಲ್ಲ ಅಂದ್ರೆ ಒಂದು 10-15 ಕಿಲೋಮೀಟರ್ ಬರ್ಬೇಕು 10 ಮಿನಿಟ್ಸಾಗ. ಸೊ ಇವತ್ತಿನ ವಿಡಿಯೋ ನೋಡ್ರಿ, ಮುಂದಿದ್ದಾಗ ಸದ್ಯಕರ ಭಾವನಗರ ಹೋಗ್ರಿ. ನಮಸ್ಕಾರ ರೀ ಎಲ್ಲರಿಗೆ. ನಾ ಗುಜರಾತ್ದಾಗ ಎಂಟ್ರಿ ಆಗಿದೆ, ರೋರೋ ಇಳಿದಿದೆ ಹಜೀರಾದಿಂದ ಬಂದು. ಎಲ್ಲಿ ಇಳಿದೆ ಅಂತಂದ್ರೆ ಕ್ಯಾ ಬೋಲ್ತೆ ಸರ್ उसको ಕ್ಯಾ ಬೋಲ್ತೆ ಗೋಗಾದಾಗ ಬಂದು ಇಳಿದಿದೆ ಹಜೀರಾದಿಂದ. ಸೊ ಬರ್ತಿಗೆ ಅಣ್ಣ ಭೇಟಿಯಾಗ್ಯಾರ. ಸೊ ಅವ್ರು ಚಾಯ್ ಕುಡಿಸಿದ್ರು ಮತ್ತು ಅನ್ನ ಕುಡಿಸಿದ್ರು, ಬ್ಯಾಡ ಅಂದ್ರೆ ನಮ್ದು ರೊಕ್ಕ ತೊಗೊಂಡಿಲ್ಲ. ಸೊ ನೀವು ಭಾಳ ಮಂದಿ ಹೇಳ್ತಿರಲ್ಲ, ಅರೆ ಹೊರ ಹೋಯ್ತಿಗೆ ಮಂದಿ ಖರಾಬರ, ಜನ ಖರಾಬ ಅಂತ ಹಂಗೆ ಏನಿಲ್ಲ ಬೈ. ಫಕ್ತ ನೀವು ಯಾರು ಸರಿ ಹೆಂಗೆ ಪ್ರೀತಿದಿಂದ ಮಾತಾಡ್ತೀರಿ ಅದು ಭಾಳ ಇಂಪಾರ್ಟೆಂಟ್ ಅದ. ಸೊ ಅಣ್ಣ ಭಾಳ ಹೆಲ್ಪ್ ಮಾಡಿದ್ರು. ಸೊ ರಾತ್ರಿ ಇಲ್ಲೇ ಇರ್ಲಾಕ್ಸಿದ್ದೆ ಇಂಟ್ರಾ ಮಾಡಿಕೊಟ್ರು. ಸೊ ಅವ್ರಿಗೊಂದು ತುಂಬ बहुत धन्यवाद है आपका. ऐसा कैमरे के सामने नहीं बोल रहा, बोला मैं. सब लोग ऐसे मैं बोल रहा है कि हमारे गांव में क्या बोलते हैं मालूम है क्या? अरे बाहर लोग खराब है. भाई तुम लोगों से मिलेंगे तो मालूम होगा लोग कैसा है, कौन सा स्टेट कैसा है. तुम घर में बैठे सारे वो आदमी का तुम निशाना नहीं लगा सकते. तुम पूरे इंडिया घूमो, गुजरात जैसा कहीं तुमको नहीं लगा. ये बहुत अच्छी बात है आपने. अब मैं गुजरात में 4 दिन रहना लो, आते समय भी आपको मिलूंगा, बिल्कुल मिलूंगा. करना भूलना बोल. सो अಲ್ಲಿವರೆಗೆ गुड नाइट, जय हिंद, जय कर्नाटक, भारत माते, जय श्री राम, हर हर महादेव.